ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಾಡ್ತಾಯಿದ್ದೇವೆ ಸ್ಪೆಷಲ್ ಆಗಿ ಚಿಕನ್ ಕರಿ. ಅದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಬೇಕಾದ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕಬೇಕು. ಗ್ರೀನ್ ಚಿಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು. ಇದರಲ್ಲಿ ಜಿಂಜರ್ ಜಾಸ್ತಿ, ಗಾರ್ಲಿಕ್ ಸ್ವಲ್ಪ ಕಡಿಮೆ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕರಿಬೇವು ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಟೊಮೆಟೊ, ಒಂದು ಬೇಸಿನಷ್ಟು ಟೊಮೆಟೊ ಹಾಕಿದ್ದೇವೆ ನೋಡಿ. ಇದು ಬಂದ್ಬಿಟ್ಟು ನಮಗೆ 25 kg ಚಿಕನ್ನು. ಆಮೇಲೆ ಉಪ್ಪು ಹಾಕಬೇಕು. ಹುಡಿ ಉಪ್ಪು ತಗೊಂಡಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಹಲ್ದಿ ಹುಡಿ 1 ಸ್ಪೂನು. ಆಮೇಲೆ ಇದಕ್ಕೆ 2 ಪ್ಯಾಕೆಟು ಚಿಕನ್ ಮಸಾಲ ಹಾಕಬೇಕು. ಚಿಕನ್ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಅದಕ್ಕೆ ಒಂದು ಜಗ್ಗು ನೀರು ಹಾಕಬೇಕು. ಮತ್ತೆಲ್ಲ ಹಿಡಿತಲ್ಲ, ಅದಕ್ಕೋಸ್ಕರ ಒಂದು ಜಗ್ಗಿ ನೀರು ಹಾಕ್ತಾಯಿದೆ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕರಿಗೆ ಹಾಕಲಿಕ್ಕೋಸ್ಕರ ನಾವು ಸ್ವಲ್ಪ ತೆಂಗಿನಕಾಯಿ ಮತ್ತು ಡ್ರೈ ಚಿಲ್ಲಿ ಮತ್ತು ಧನಿಯಾ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಗ್ರೈಂಡರಲ್ಲಿ ಹಾಕ್ತಾಯಿದ್ದೇವೆ ನೋಡಿ. ಅದನ್ನು ಗ್ರೈಂಡಾಗಿ ಮಿಕ್ಸ್ ಆದಮೇಲೆ ನಾವು ಚಿಕನ್ ಕರಿಗೆ ಯೂಸ್ ಮಾಡಲಿಕ್ಕೋಸ್ಕರ ಅದು. ಆಮೇಲೆ ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ 25 kg ಚಿಕನ್ ಇದೆ. ಚಿಕನ್ ಹಾಕ್ತಾಯಿದ್ದೇವೆ ನೋಡಿ. ಚಿಕನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮಸಾಲೆ ಎಲ್ಲ ಚಿಕನ್ಗೆ ಇಟ್ಕೊಳ್ಳಿ. ನೋಡಿ, ಆಮೇಲೆ ಬಾಯ್ಲ್ ಆಗಿರುತ್ತೆ. ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಬಿಟ್ಟ ಮೇಲೆ ಬಾಯ್ಲ್ ಆಗಿರುತ್ತೆ ನೋಡಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಬಾಯ್ಲಿಗೆ ಬಿಡಿ. ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಬಂದಿದೆ. ಒಂದು 70% ಅಷ್ಟು ಬಾಯ್ಲ್ ಆಗಿದೆ ಇವಾಗ. ಮತ್ತು ನಾವು ಇವಾಗ ರುಬ್ಬಿಟ್ಟು ತೆಂಗಿನಕಾಯಿ ಮತ್ತು ಡ್ರೈ ಚಿಲ್ಲಿ ಮತ್ತು ಧನಿಯಾ ಮಿಕ್ಸ್ ಮಾಡಿಬಿಟ್ಟು ಒಂಥರ ಮಂಗಳೂರು ಮತ್ತು ಕೇರಳದಲ್ಲಿ ಇದೇ ಥರ ಮಾಡ್ತಾರೆ, ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡ್ತಾಯಿರಿ. ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ. ಅದರ ಲೈಕು ಕಮೆಂಟು ಕೊಡಲಿಕ್ಕೆ ಮರಿಬೇಡಿ. ಓಕೆ, ಬಾಯ್.